ರೂಪಿಸಿದ್ದು. ಇದರ ಜೊತೆಗೆ ಬಿಜೆಪಿ ಕಚೇರಿಯ ಬಾಂಬ್ ಬ್ಲಾಸ್ಟ್ ವಿಫಲವಾದ ಮೇಲೆ ಇವರು ಟಾರ್ಗೆಟ್ ಮಾಡಿಕೊಂಡಿದ್ದೇ ರಾಮೇಶ್ವರ ಕೆಫೆ. ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಅದಾದ್ಮೇಲೆ ಇವರು ಮತ್ತೊಂದು ಸಂಚನ್ನು ರೂಪಿಸಿದ್ದು. ಆ ಸಂಚು ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಮಾಡಿದ್ರು. ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ವೆರಿ ಎಕ್ಸ್ಕ್ಲೂಸಿವ್ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಲಿಲ್ವೋ, ಅವರ ಪ್ಲಾನ್ ಫೇಲ್ ಆಯಿತು. ಅವರು ನೆಕ್ಸ್ಟ್ ಮತ್ತೊಂದು ಟಾರ್ಗೆಟ್ ಅನ್ನ ಮಾಡಿದ್ದು, ಅದು ರಾಮೇಶ್ವರ ಕೆಫೆ. ಆ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ತಮಗೆಲ್ಲ ಗೊತ್ತೇ ಇದೆ ಏನೆಲ್ಲ ಸಮಸ್ಯೆ ಆಯಿತು ಅಂತ. ಯಾವಾಗ ಬಿಜೆಪಿ ಕಚೇರಿಯಲ್ಲಿ ಇವರ ಸಂಚು ವಿಫಲವಾಯಿತು, ತದನಂತರ ಇವರು ಟಾರ್ಗೆಟ್ ಮಾಡಿದ್ದೆ ರಾಮೇಶ್ವರ ಕೆಫೆ. ಅಲ್ಲಿ ಫೇಲ್ ಆದ್ವಿ, ಇಲ್ಲಿ ಅದಾಗೋದು ಬೇಡ ಅಂತ ಹೇಳಿ ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸಿದ್ದರು. ನಮಗೆ ಆಶ್ಚರ್ಯ ಆಗ್ತಾ ಇರೋದು, ಬಿಜೆಪಿ ಕಚೇರಿಯಲ್ಲಿ ಇವರು ಈ ಮಟ್ಟಿಗೆ ದೊಡ್ಡ ಪ್ಲಾನ್ ಅನ್ನ ಮಾಡಿದ್ದು, ಅದು ಟೆಕ್ನಿಕಲ್ ಇಶ್ಯೂಸ್ ಇಂದ ಫೇಲ್ ಆಗಿದ್ದು. ಮತ್ತೊಂದು ಕಡೆ ಈಗ ಬಾಕ್ಸ್ ಎಲ್ಲಿ ಹೋಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಅಬ್ದುಲ್ ಮತೀನ್ ಮತ್ತು ಮುಸಾವಿರ್ ಇವರಿಬ್ಬರು ರಾಜಾರೋಷವಾಗಿ ಬಂದು ಅಲ್ಲಿ ಬಾಂಬ್ ಇಟ್ಟು ಹೋಗಿದ್ರು. ಇವರ ಪ್ಲಾನ್ ಮತ್ತು ಟಾರ್ಗೆಟ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರೋದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ. ಎನ್ಐಎ ಸಲ್ಲಿಸಿರುವ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ, ಅದರಲ್ಲಿ ಅನೇಕ ಬೆಚ್ಚಿ ಬೀಳಿಸುವಂತಹ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಎನ್ಐಎ ಒಂದೊಂದೇ ವಿಚಾರಗಳನ್ನು ಬಹಿರಂಗ ಮಾಡಿರೋದು. ಅದರಲ್ಲೂ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು ಫೇಲ್ ಆದ ತಕ್ಷಣ ಇವರು ರಾಮೇಶ್ವರ ಕೆಫೆನ ಟಾರ್ಗೆಟ್ ಮಾಡಿದ್ದು. ಬಿಜೆಪಿ ಕಚೇರಿಯಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಖುಲ್ಲಾ ಬಂದು ಬಾಂಬ್ ಇಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇವರ ಪ್ಲಾನ್ ಯಾವ ರೀತಿ ಇತ್ತು? ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ? ಶ್ರೀಪಾದ್, ಏನು ಜನವರಿ 22ನೇ ತಾರೀಕು ಇಡೀ ದೇಶ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿತ್ತು. ಮತ್ತು ಅಷ್ಟೇ ಯಶಸ್ವಿಯಾಗಿ ಆ ಒಂದು ಕಾರ್ಯಕ್ರಮ ನಡೆಯಿತು. ಆದರೆ ದುರಾದೃಷ್ಟವಶಾತ್ ಅವತ್ತೇನಾದರೂ ಆ ಒಂದು ಬಾಂಬ್ ಸ್ಫೋಟ ಘಟಿಸಿದಿದ್ರೆ ಆ ಒಂದು ಶುಭ ದಿನದಂದು ಕರ್ನಾಟಕ ಒಂದು ದುರಂತ ಅಧ್ಯಾಯಕ್ಕೆ ಕಾರಣ ಆಗೋ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ಇದು ಯಾರ್ದೋ ಪೊಲೀಸರ ಕಾರ್ಯವೈಖರಿಯಿಂದನೋ ಅಥವಾ ಏನಿಂದನೋ ತಪ್ಪಿದ್ದಲ್ಲ, ಅದೃಷ್ಟವಶಾತ್ ಅವತ್ತು ಆ ಒಂದು ದೊಡ್ಡ ದುರಂತ ತಪ್ಪಿರ್ತಕ್ಕಂಥದ್ದು. ಎನ್ಐಎ ಅಧಿಕಾರಿಗಳು ಏನು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನು ಜನವರಿ 22ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನು ಪ್ಲಾಂಟ್ ಮಾಡಿದಂಥ ಮುಸಾವಿರ್ ಹುಸೇನ್ ಶಾಜಿಬ್ ಬಿಜೆಪಿ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಬಿಜೆಪಿ ಕಚೇರಿಯಲ್ಲೂ ಸಹ ಬಾಂಬನ್ನು ತೆಗೆದುಕೊಂಡು ಹೋಗಿ ಇಟ್ಟಿದ್ದ. ಆದರೆ ಅದೃಷ್ಟವಶಾತ್ ಅಥವಾ ಟೆಕ್ನಿಕಲ್ ಕಾರಣಗಳಿಂದಾಗಿ ಆ ಬಾಂಬ್ ಸ್ಫೋಟ ಆಗೋದಿಲ್ಲ. ಆ ಒಂದು ಏನು ಅವತ್ತು ಸುಮಾರು 11 ಗಂಟೆ ವೇಳೆಗೆ ಅದು ಸ್ಫೋಟ ಆಗಬೇಕು ಅಂತೇಳಿ ಏನು ಆಗಾಗಲೇ ಏನು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಸಾಕಷ್ಟು ಕಾರ್ಯಕ್ರಮಗಳು ಬಿಜೆಪಿ ಕಚೇರಿಯಲ್ಲಿ ಇರ್ತವೆ. ಸಾಕಷ್ಟು ಬಿಜೆಪಿ ನಾಯಕರು ಅಲ್ಲಿ ಭಾಗಿಯಾಗಿರ್ತಾರೆ. ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ. ಇಂಥ ಸಂದರ್ಭದಲ್ಲೇ ಸ್ಫೋಟ ಆಗಬೇಕು, 11 ಗಂಟೆಯಿಂದ ಸುಮಾರು 12 ಗಂಟೆ ಮಧ್ಯದಲ್ಲಿ ಸ್ಫೋಟ ಆಗಬೇಕು ಅಂತೇಳಿ ಬಾಂಬನ್ನು ಇಟ್ಟಿರ್ತಾರೆ. ಆದರೆ ಆ ಬಾಂಬ್ ಟೆಕ್ನಿಕಲ್ ಇಶ್ಯೂ ಆಗಿ ಸ್ಫೋಟ ಆಗಲ್ಲ. ಆದರೆ ಅದಾದ ಬಳಿಕ ಏನು ಜನವರಿ 22ಕ್ಕೆ ಅದಾದರೆ ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಈ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದಾದ 42 ದಿನಗಳ ಬಳಿಕ ಈ ಒಂದು ಆರೋಪಿಗಳು ಕೋಲ್ಕತ್ತಾ ಬಳಿ ಎನ್ಐಎ ಅಧಿಕಾರಿಗಳು ಬಂಧಿಸ್ತಾರೆ. ಆಗ ಅವರನ್ನು ಕರೆತಗೊಂಡು ವಿಚಾರಣೆಯನ್ನು ಮಾಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಮೊದಲು ಪ್ರಯತ್ನ ಪಟ್ಟಿದ್ದು ಬಿಜೆಪಿಯ ಕಚೇರಿಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನ ಬಾಂಬ್ ಇಡೋದಾಗಿತ್ತು. ಆದರೆ ಏನು ಟೆಕ್ನಿಕಲ್ ಇಶ್ಯೂಸಿಂದ ಬಾಂಬ್ ಸ್ಫೋಟ ಆಗಿಲ್ಲ. ಅದರ ಬದಲಾಗಿ ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ 1ನೇ ತಾರೀಕು ಬಾಂಬ್ ಸ್ಫೋಟ ಮಾಡ್ತಾರೆ. ಜೊತೆಗೆ ಈ ಒಂದು ಏನು ಮುಸಾವಿರ್ ಹುಸೇನ್ ಶಾಜಿಬ್ ಇರ್ಬೋದು, ಅಬ್ದುಲ್ ಮತೀನ್ ತಾಹಾ ಇರ್ಬೋದು, 2020ರ ಒಂದು ಏನು ಅಲ್ ಹಿಂದ್ ಮಾಡೆಲ್ನ ಸದಸ್ಯರಾಗಿರೋದ್ರಿಂದ ಇಲ್ಲಿ ಬಿಜೆಪಿ ನಾಯಕರನ್ನು ಇವರು ಟಾರ್ಗೆಟ್ ಮಾಡಿದ್ರ ಅನ್ನೋ ಒಂದು ದೊಡ್ಡ ಅನುಮಾನ ಎನ್ಐಎ ತಲೆಯಲ್ಲಿರ್ತಕ್ಕಂಥದ್ದು. ಈಗಾಗಲೇ ಪ್ರೈಮರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದು. ಈ ಅಂಶಗಳ ಮೇಲೆ ಸದ್ಯ ಎನ್ಐಎ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.
ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ರೇಸ್ ಜೋರಾಗಿ ನಡೀತಾ ಇರುವಾಗಲೇ ಯಾರೆಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತವರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ಯಾರು ಆಗ್ಬೇಕಾಗಿಲ್ಲ, ನಮ್ಮಲ್ಲಿ ಸಿಎಂ ಕುರ್ಚಿ ಖಾಲಿಯೂ ಇಲ್ಲ, ಅವರೇ ಮುಂದುವರಿತಾರೆ. ಸಿಎಂ ರೇಸ್ನಲ್ಲಿ ಯಾರು ಇಲ್ವೇ ಇಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1. ಈ ರೀತಿ ಸುಳ್ಳು ಸುದ್ದಿಗಳನ್ನು ಅವರು ಹಬ್ಬಿಸ್ತಾರೆ ಅಂತ ಬಿಜೆಪಿಯ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಏನೂ ಆಗಲ್ಲ. ಸಿಎಂ ಅವರು ಇರ್ತಾರೆ, ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಅದೇನು ಅವರು ಬಿಜೆಪಿಯವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ 1 ಅಲ್ವಾ ಈ ದೇಶದಲ್ಲಿ. ಸುಳ್ಳು ಹೇಳೋದ್ರಲ್ಲಿ, ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳಿದ್ರೆ ಬಿಜೆಪಿ. ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರ್ದು. ಏನೂ ಆಗಲ್ಲ. ಸಿಎಂ ಅವರು ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಾಗಲೇ ಶಾಸಕ ವಿಶ್ವಾಸ್ ವೈದ್ಯ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳು ಇದೆ. ಸತೀಶ್ ಜಾರಕಿಹೊಳಿಗೆ ಸಿಎಂ ಸ್ಥಾನ ಸಿಗಬೇಕು. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದರೆ ಒಳ್ಳೆ ವಿಚಾರ ಅಂತ ಬೆಳಗಾವಿಯಲ್ಲಿ ಶಾಸಕರಾದ ವಿಶ್ವಾಸ್ ವೈದ್ಯ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ದಾರೆ. ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದು ನಮ್ಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಇಲ್ಲ ಅವರಿಷ್ಟಿದ್ದಾರೆ, ಅವರೆಲ್ಲ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅವ್ರಿಗೆ ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದಾರಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಅಲ್ಲ, ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗ್ತಾರ ಭಾಳ ಖುಷಿ ಅಲ್ಲ. ಥ್ಯಾಂಕ್ ಯು. ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದು ನಮ್ಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಇಲ್ಲ ಅವರಿಷ್ಟಿದ್ದಾರೆ, ಅವರೆಲ್ಲ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅವ್ರಿಗೆ ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೆ ಸ್ವಾಗತ ಅಂತ ಏನು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಬಿಜೆಪಿಯ ಶಾಸಕರು ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದರೆ ಸ್ವಾಗತ, ಇದನ್ನ ಹೇಳ್ತಾ ಇರೋದು ಬಿಜೆಪಿ ಶಾಸಕ ವಿಠ್ಠಲ್ ಹಲಗೇಕರ್ ಅವರು. ಬಿಜೆಪಿಯ ಶಾಸಕರು ಕೂಡ ಈಗ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದನ್ನ ಸ್ವಾಗತಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ವೈಯಕ್ತಿಕವಾಗಿ ಮಾತ್ರ ನನ್ನ ಬೆಂಬಲ ಇರುತ್ತೆ ಅಂತ. ಇಲ್ಲಿ ಶಾಸಕರವರು ವೈಯಕ್ತಿಕ ಬೆಂಬಲ ಬರೋದಿಲ್ಲ, ಅವರು ಅನೌನ್ಸ್ ಮಾಡಿದರೆ ಬಿಜೆಪಿಯಿಂದಾನೆ ಅಂತ. ಸೊ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ಸ್ವಾಗತ ಅಂತ ಬಿಜೆಪಿ ಶಾಸಕ ವಿಠ್ಠಲ್ ಹಲಗೇಕರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ಟೈಮ್ ಹೇಳಿದ್ರು ನಮ್ಮ ಜಿಲ್ಲಾ ಲೆವೆಲ್ ಯಾರು ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇದ್ರೆ ನಮಗೆ ಈ ಉತ್ತರ ಕರ್ನಾಟಕದಲ್ಲಿ ಚಲೋ ಆಗ್ತಾರೆ. ಪಕ್ಷ ಬಿಟ್ಟು ಇದು ಕೆಲಸ ಮಾಡ್ತಾರೆ. ಅದ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅದಾರ. ಮತ್ತು ಇವರು ಇವರು ರೇಸ್ನಲ್ಲಿ ಅದಾರ, ಇವರಿಗೆ ಸಿಗ್ಬೋದು ಅಂತ ಅನಿಸಿಕೆ.